ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಕೇಶವ್ ಕೋರ್ಸೆ, ಖ್ಯಾತ ಸಂರಕ್ಷಣಾ ಜೀವಶಾಸ್ತ್ರಜ್ಞರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ಈಗ ನಮ್ಮ ಮಲೆನಾಡು ಜನರಿಗೆ ಇನ್ನು ಚಿಕ್ಕ ಪುಟ್ಟ ಹೊಳೆ, ಹಳ್ಳ ಅಥವಾ ಈ ನಾವು ಏನು ತೋಟಗಾಲುವೆ ಅಂತ ಕಾಲುವೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಕಗಳನ್ನ ಹಾಕಿ ಅಥವಾ ಸಂಕಗಳನ್ನ ಜೋಡಿಸೋದು ಪರಿಚಯ ಇದೆ. ನಾವೆಲ್ಲ ಆ ಕೆಲಸಗಳನ್ನ ಮಾಡಿದ್ದೀವಿ. ಆದ್ರೆ ಕಳೆದೊಂದು ಕೆಲವೊಂದಷ್ಟು ವರ್ಷಗಳಿಂದ ನಾವು ಹೆಚ್ಚಾಗಿ ಕೇಳಿ ಬರ್ತಾ ಇರೋ ಶಬ್ದ ಏನಂದ್ರೆ ನದಿ ಜೋಡಣೆ ಯೋಜನೆಗಳು ಅಂತ. ಅಂದ್ರೆ ಈ ನದಿ ಜೋಡಣೆ ಯೋಜನೆಗಳು ಅಂದ್ರೆ ಏನು? ನಿಜವಾಗಿ ಅದರಿಂದ ಏನಾದ್ರು ಉಪಯೋಗ ಅಥವಾ ಲಾಭ ಇದೆಯಾ? ನದಿ ಜೋಡಣೆ ಅಂದ್ರೆ ನದಿಗಳನ್ನ ಜೋಡಿಸುವಂತ ಒಂದು ಯೋಜನೆ. ಇದು ಒಂದು ರಾಷ್ಟ್ರ ಮಟ್ಟದ ಯೋಜನೆ, ಕೇಂದ್ರ ಸರ್ಕಾರದ್ದು. ಏನು ಮೂಲ ಪರಿಕಲ್ಪನೆ ಏನು ಅಂತಂದ್ರೆ, ನಮ್ಮ ದೇಶದಲ್ಲಿ ತುಂಬಾ ಕಡೆ ಬರಗಾಲದ ಪ್ರದೇಶ ಇದೆ, ನೀರು ಕೊರತೆ ಇರೋ ಪ್ರದೇಶ ಇದೆ. ಅಂತಹ ಪ್ರದೇಶಗಳಿಗೆ, ಅದು ಉದಾಹರಣೆಗೆ ರಾಜಸ್ಥಾನ ಇರ್ಬೋದು, ಗುಜರಾತ್ ಇರ್ಬೋದು, ಅಥವಾ ಉತ್ತರ ಪ್ರದೇಶ, ಬಿಹಾರ ಪ್ರದೇಶದ ಅನೇಕ ಪ್ರಾಂತ್ಯಗಳಲ್ಲಿರ್ಬೋದು. ಉತ್ತರ ಭಾರತ ಅಲ್ಲಾದ್ರೆ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ, ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ, ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಹೀಗೆ ಅನೇಕ ಪ್ರದೇಶಗಳಲ್ಲಿ ನೀರಿನ ಕೊರತೆ ಇದೆ. ಕುಡಿಯೋ ನೀರಿನಿರ್ಬೋದು, ಕೃಷಿ ನೀರಿರ್ಬೋದು, ಅಥವಾ ಕೈಗಾರಿಕೆ ನೀರಿರ್ಬೋದು. ಯಾವುದೆಲ್ಲ ಅಂತ ಪ್ರದೇಶಗಳಿಗೆ ನೀರಿನ ಕೊರತೆ ಇದೆ, ಅದನ್ನ ಹೆಚ್ಚುವರಿ ನೀರಿರುವಂತಹ ನದಿಗಳಿಂದ, ಉದಾಹರಣೆಗೆ ಹಿಮಾಲಯದಲ್ಲಿ ತುಂಬಾ ನದಿಗಳಲ್ಲಿ ಪ್ರವಾಹ ಬರ್ತದೆ. ಬೇಸಿಗೆಯಲ್ಲಿ ಹಿಮ ಕರಗಿ ಪ್ರವಾಹ ಬರ್ತದೆ, ಮಳೆಗಾಲದಲ್ಲಿ ಮಳೆ ನೀರಿನಿಂದಾಗಿ ಪ್ರವಾಹ ಬರ್ತದೆ. ಹೆಚ್ಚುವರಿ ನೀರನ್ನ, ಯಾವುದೋ ಒಂದು ನದಿಯಲ್ಲಿ ಹೆಚ್ಚುವರಿ ನೀರಿರುತ್ತೆ, ಅದನ್ನ ಇನ್ನೊಂದು ನದಿಯ ಪಾತ್ರಕ್ಕೆ, ಅಂದ್ರೆ ಎರಡು ನದಿಗಳನ್ನ ಜೋಡಿಸೋದು. ಹೆಚ್ಚು ನೀರಿರುವ ಒಂದು ನದಿ, ಕಡಿಮೆ ನೀರಿರುವಂತಹ ಒಂದು ನದಿ, ಅದಕ್ಕೆ ಜೋಡಿಸಿ ನೀರನ್ನ ನೀರಿಲ್ಲದ ಪ್ರದೇಶಗಳಿಗೆ ಕೊಂಡೊಯ್ಯುವಂತ ಪರಿಕಲ್ಪನೆ. ಇದನ್ನ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು. ಇದನ್ನು ಕೇಂದ್ರ ಸರ್ಕಾರದ ಜಲಶಕ್ತಿ ಇಲಾಖೆಯ ಅಡಿಯಲ್ಲಿ ಇದು ಬರ್ತದೆ. ಅಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಬೋರ್ಡ್ ಅಂತೇಳಿ ಒಂದು ವಿಭಾಗ. ಈ ಅಕಸ್ಮಾತ್ ಆಗಿ ಈಗ ಬೇಡ್ತಿ ವರದಾ ಯೋಜನೆ ಏನು ಅನುಷ್ಠಾನಕ್ಕೆ ಬಂದ್ರೆ ನಮ್ಮ ಜಿಲ್ಲೆ ಮೇಲಾಗುವಂತ ಹಾನಿಗಳೇನು, ಮತ್ತೆ ಈ ಯೋಜನೆ ವಿರೋಧ ಮಾಡ್ತಾ ಇರ್ಲಿಕ್ಕೆ ಅಸಲಿ ಕಾರಣ, ನಿಜವಾದ ಕಾರಣ ಅಥವಾ ಹಕೀಕತೆ ಏನಿದೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ಏನಂದ್ರೆ, ನಾವು ನಮ್ಮ ಉತ್ತರ ಕನ್ನಡವನ್ನು ಗಮನಿಸಿದ್ರೆ, ಇದು ಬಹಳ ಉದಾಹರಣೆ ನಮ್ಮ ಶಿರ್ಸಿ ನಗರವನ್ನೇ ಗಮನಿಸಿದ್ರೆ, ಶಿರ್ಸಿ, ಯಲ್ಲಾಪುರ, ಸಿದ್ದಾಪುರ, ಈಗ ಅದರ ಪಶ್ಚಿಮ ಭಾಗದ ನೀರೆಲ್ಲ ನಮ್ಮ ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ, ಪೂರ್ವ ಭಾಗದ ನೀರೆಲ್ಲ ಬಂಗಾಳ ಕೊಲ್ಲಿಗೆ ಹೋಗುತ್ತೆ. ಅಂದ್ರೆ ಪೂರ್ವ ಭಾಗದ ನೀರೆಲ್ಲ ವರದಾ ನದಿಯ ಮೂಲಕ ತುಂಗಭದ್ರಾ ನದಿ ಸೇರಿ ಅದು ಬಂಗಾಳ ಕೊಲ್ಲಿ ಹೋಗುತ್ತೆ. ನಮ್ಮ ಪಶ್ಚಿಮ ದಿಕ್ಕಿಗೆ ಈಗ ನಮ್ಮ ಬೇಡ್ತಿ, ಯಲ್ಲಾಪುರ ಭಾಗದ ನೀರೆಲ್ಲ ಬೇಡ್ತಿಯಲ್ಲಿ ಹೋಗುತ್ತೆ. ನಮ್ಮ ಸಿರ್ಸಿ ಭಾಗದ ಅರ್ಧ ನೀರು ಬೇಡ್ತಿ ನದಿಗೆ ಹೋಗುತ್ತೆ ಶಾಲ್ಮಲಾ ನದಿಯ ಮೂಲಕ. ಇನ್ನು ಕೆಲವು ಸಿರ್ಸಿಯ ಸ್ವಲ್ಪ ದಕ್ಷಿಣ ಭಾಗದ ನೀರು ಅಘನಾಶಿನಿ ನದಿಗೆ ಹೋಗುತ್ತೆ. ಹೀಗಾಗಿ ನಾವು ಈ ಸಿರ್ಸಿ, ಯಲ್ಲಾಪುರ, ಸಿದ್ದಾಪುರ ಪ್ರದೇಶವನ್ನು ತಗೊಂಡ್ರೆ ಈ ಮೂರೂ ನದಿಗಳಿಗೆ ನೀರು ಉಣಿಸ್ತಾ ಇದೆ ಈ ಪ್ರದೇಶ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪಶ್ಚಿಮ ಘಟ್ಟದ ಶೃಂಗ ಇದು. ನಮ್ಮ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಈ ಪ್ರದೇಶ ಪಶ್ಚಿಮ ಘಟ್ಟದ ಶೃಂಗ ಪ್ರದೇಶದಲ್ಲಿದೆ. ಇದು ಈ ಮೂರು ನದಿಗಳಿಗೆ, ಬೇಡ್ತಿ ಕಣಿವೆ, ಅಘನಾಶಿನಿ ಕಣಿವೆ, ಈ ಕಡೆ ಪೂರ್ವಕ್ಕೆ ವರದಾ ನದಿ ಕಣಿವೆ, ಈ ಎಲ್ಲಕ್ಕೆ ನೀರು ಉಣಿಸ್ತಾ ಇದೆ. ಈಗ ಈ ಯೋಜನೆಯಲ್ಲಿ ಏನಿದೆ ಮೂಲತಃ ಅಂತಂದ್ರೆ, ಈ ಬೇಡ್ತಿ ವರದಾ ಯೋಜನೆ ಹೆಸರು ಕೂಡ ಇತ್ತೀಚೆಗೆ ಬದಲಾವಣೆ ಆಗಿದೆ. ಅದನ್ನ ಸ್ವಲ್ಪ ನಾವು ಸ್ಪಷ್ಟೀಕರಣ ಕೊಡ್ಬೇಕು. ಯಾಕೆಂದ್ರೆ ಈ ಬೇಡ್ತಿ ವರದಾ ಯೋಜನೆಯ ಪ್ರಸ್ತಾಪ ಸುಮಾರು ಶುರುವಾಗಿ ಒಂದು 10 ವರ್ಷದ ಮೇಲಾಯ್ತು. ಈ ನದಿ ಜೋಡಣೆ ಯೋಜನೆ ಪ್ರಸ್ತಾಪವೇ ಆಗಿ ಸುಮಾರು 10 ವರ್ಷದ ಮೇಲಾಯ್ತು. ಆ ಮೊದಲು ಅದು ಬೇಡ್ತಿ ವರದಾ ಅಂತ ಹೇಳಿ ಇತ್ತು. ಅದು ಇತ್ತೀಚೆಗೆ ಅದನ್ನ ಈ ಬೇಡ್ತಿ ಒಡ್ಡಹಟ್ಟಿ ಅಂತ ಹೇಳಿ ಮಾಡಿದ್ದಾರೆ. ಯಾಕಂದ್ರೆ ಒಡ್ಡಹಟ್ಟಿ ಅಂತ ಹೇಳಿದ್ರೆ ಒಂದು ಸಣ್ಣ ಹೊಳೆ ಗದಗ ಜಿಲ್ಲೆಯಲ್ಲಿ. ಅವ್ರು ನೇರವಾಗಿ ಬೇಡ್ತಿ ನೀರನ್ನು ಮೊದಲು ಅವರು ವರದಾ ನದಿ ಮೂಲಕ ತಗೊಂಡು ಹೋಗ್ಬೇಕು ಅನ್ಕೊಂಡಿದ್ರು. ಈಗ ಅದನ್ನ ಅವರು ಬೇಡ್ತಿ ನೀರನ್ನು ನೇರವಾಗಿ ಗದಗ ಜಿಲ್ಲೆಯ ಒಡ್ಡಹಟ್ಟಿ ಹೊಳೆಗೆ ತಗೊಂಡೋಗಿ ಅಲ್ಲಿ ಒಂದು ಜಲಾಶಯ ಮಾಡಿ ಅದನ್ನು ಮುಂದೆ ರಾಯಚೂರು ಜಿಲ್ಲೆಗೆ ತಗೊಂಡು ಹೋಗುವ ಯೋಜನೆ. ಹೀಗಾಗಿ ಯೋಜನೆ ಹೆಸರನ್ನೇ ನಾವೀಗ ಬೇಡ್ತಿ ಒಡ್ಡಹಟ್ಟಿ ಯೋಜನೆ ಅಂತ ಹೇಳ್ಬೇಕು. ಆದ್ರೆ ನಾವು ಬಹಳ ಸಲ ಇದು ಇಲ್ಲಿವರೆಗೂ ಕೂಡ ಬೇಡ್ತಿ ವರದಾ ಅಂತ ಹೇಳ್ತಾ ಇರೋದ್ರಿಂದ ನಾವು ಆ ಶಬ್ದವನ್ನು ಬಳಸ್ತಾ ಇದ್ದೇವೆ. ಯಾಕೆ ಈ ಯೋಜನೆಯನ್ನ ವಿರೋಧಿಸಬೇಕು ಅಂತ ಹೇಳಿ ಕೇಳಿದ್ರೆ ಇದು ಬಹಳ ಮುಖ್ಯ ಪ್ರಶ್ನೆ. ನೋಡಿ, ಇದರೊಳಗೆ 2 ಹಂತ ಇದೆ. ಬೇಡ್ತಿ ಈ ವರದಾ ಅಥವಾ ಬೇಡ್ತಿ ಒಡ್ಡಹಟ್ಟಿ ನದಿ ಜೋಡಣೆ ಯೋಜನೆ. ಮೊದಲನೇದು
ಮೊದಲನೇ ಸ್ಟೇಜಲ್ಲಿ ಈ ಬೇಡ್ತಿಯ ಬೇಡ್ತಿ ಒಳಗೆ ನೀರು ಉಣಿಸುವಂಥ 2 ಪ್ರಮುಖ ಉಪನದಿಗಳು ಯಾವುದಪ್ಪ ಅಂದರೆ ಶಿರ್ಸಿ ತಾಲೂಕಿನಲ್ಲಿರೋದು. ಒಂದು ವನಹಳ್ಳಿ ಪ್ರದೇಶದಲ್ಲಿದೆ, ಅದು ಪಟ್ಟಣದ ಹೊಳೆ ಅಂತ ಹೇಳ್ತಾರೆ. ಎರಡನೇದು ಶಾಲ್ಮಲ. ಎಲ್ಲವೂ ಕೂಡ ಆಮೇಲೆ ಬೇಡ್ತಿ ನದಿಗೆ ಹೋಗಿ ಬೇಡ್ತಿ ನದಿ ಆಗುತ್ತೆ. ಈ ಮೊದಲನೇ ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪಟ್ಟಣದ ಹೊಳೆ ಪ್ರದೇಶದಲ್ಲಿ ಒಂದು ಅಣೆಕಟ್ಟು ಹಾಕಿ ಅಲ್ಲಿ ಜಲಾಶಯ ನಿರ್ಮಿಸಿ ಆ ನೀರನ್ನು ಕಾಲುವೆ ಅಥವಾ ಸುರಂಗದ ಮೂಲಕ ಶಾಲ್ಮಲಾ ನದಿ ಕೊಳ್ಳಕ್ಕೆ ತರ್ತಾರೆ. ಅಂದ್ರೆ ಅದು ಸುಮಾರು ನಮ್ಮ ಬೈರಂಬೆ ಗ್ರಾಮ ಪಂಚಾಯತದ ಸಹಸ್ರಲಿಂಗ ಇದೆ, ಅಲ್ಲಿ ಇನ್ನೊಂದು ಅಣೆಕಟ್ಟು ಹಾಕಿ ಅಲ್ಲಿ ಇನ್ನೊಂದು ದೊಡ್ಡ ಜಲಾಶಯ ಮಾಡ್ತಾರೆ. ಹೀಗಾಗಿ ಪಟ್ಟಣದ ಹೊಳೆ ನೀರನ್ನ ಶಾಲ್ಮಲಾಕ್ಕೆ ತರೋದು, ಅಲ್ಲೇ ಒಂದು ರಿವರ್ ಲಿಂಕ್ ಆಯ್ತು, ನದಿ ಜೋಡಣೆ ಆಯ್ತು. ಆ ಜಲಾಶಯದಿಂದ ದೊಡ್ಡ ಜಲಾಶಯ ನಿರ್ಮಿಸಿ ಅಲ್ಲಿಯ ನೀರನ್ನ ಕಾಲುವೆ, ಸುರಂಗ ಅಥವಾ ಪೈಪ್ಲೈನ್ಗಳ ಮೂಲಕ ಈ ಘಟ್ಟವನ್ನು ದಾಟಿಸಿ ನಮ್ಮ ಪೂರ್ವ ಭಾಗಕ್ಕೆ ಒಯ್ದು ಹಾವೇರಿ ಜಿಲ್ಲೆಯ ಮೂಲಕ ಗದಗ ಜಿಲ್ಲೆಯ ಒಡ್ಡಟ್ಟಿ ಪ್ರಾಂತ್ಯಕ್ಕೆ ತಗೊಂಡು ಹೋಗ್ತಾರೆ. ಇದು ಮೊದಲನೇ ಭಾಗ, ಮೊದಲನೇ ಸ್ಟೇಜ್. ಎರಡನೇ ಸ್ಟೇಜಲ್ಲಿ ನಮ್ಮ ಬೇಡ್ತಿ ಹೊಳೆಗೆ ನೇರವಾಗಿ ಇವತ್ತೇನು ಯಲ್ಲಾಪುರದಿಂದ ಸಿರ್ಸಿಯಿಂದ ಯಲ್ಲಾಪುರಕ್ಕೆ ಹೋಗುವಾಗ ಬೇಡ್ತಿಯ ಒಂದು ಬ್ರಿಡ್ಜ್ ಸಿಗುತ್ತೆ, ಅದರ ಕೆಳಗಡೆ ಸುರೇಮನೆ ಅಂತ ಹೇಳಿದೆ, ಅಲ್ಲಿ ಒಂದು ದೊಡ್ಡ ಅಣೆಕಟ್ಟು ಹಾಕಿ ಅಲ್ಲಿಂದ ನೀರನ್ನು ಒಡ್ಡಟ್ಟಿಗೆ ತಗೊಂಡು ಹೋಗುವಂಥದ್ದು. ಯಾಕೆಂದ್ರೆ ಒಂದೇ ಪಾಯಿಂಟ್ ಇಂದ ಅಷ್ಟು ನೀರು ಸಿಗ್ಲಿಕ್ಕಿಲ್ಲ, ಅವರಿಗೆ ಕನಿಷ್ಠ 19 TMC ನೀರು ಸಿಗಬೇಕು ಯೋಜನೆ ಅಂತೇಳಿ. ಹೀಗಾಗಿ 2 ಸ್ಟೇಜ್ಗಳಲ್ಲಿ ಈ ಯೋಜನೆ ಜಾರಿ ಆಗ್ತಾ ಇದೆ. ಈಗ ನಾವು ಯಾಕೆ ಈ ಯೋಜನೆಯನ್ನ ವಿರೋಧ ಮಾಡ್ತಾ ಇದ್ದೇವೆ ಅಂತಂದ್ರೆ, ಮೊದಲನೇದು ಈ ಯೋಜನೆ ಬರ್ಲಿಕ್ಕೆ ಕಾರಣವಾಗಿದ್ದು ನದಿ ಜೋಡಣೆಯ ಸ್ಕೀಮಲ್ಲಿ ಯಾಕೆ ಬಂತು ಅಂದ್ರೆ, ಇಲ್ಲಿ ಹೆಚ್ಚುವರಿ ನೀರಿದೆ ಅಂತ ಹೇಳುವ ಪರಿಕಲ್ಪನೆ. ನದಿ ಜೋಡಣೆಯ ತತ್ವದಲ್ಲೇ ಅದು ಹೆಚ್ಚುವರಿ ನೀರನ್ನ ಕಡಿಮೆ ನೀರಿನಲ್ಲಿ ತಗೊಂಡು ಹೋಗೋದು ಅಂತೇಳಿ. ಆದ್ರೆ ಮೂಲಭೂತ ಪ್ರಶ್ನೆ ಇರೋದೆ ಈ ನಮ್ಮ ಬೇಡ್ತಿ ಕಣಿವೆಯಲ್ಲಿ ಹೆಚ್ಚುವರಿ ನೀರಿದೆಯಾ ಅಂತೇಳಿ. ಆದ್ರೆ ಕಳೆದ 20 ವರ್ಷಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಇದೆಯಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದರ ವಿಜ್ಞಾನಿಗಳು ಬಹಳ ನಿಖರವಾಗಿ ದಾಖಲೆ ಮಾಡಿದ್ದಾರೆ, ಇಲ್ಲಿ ಹೆಚ್ಚುವರಿ ನೀರಿಲ್ಲ ಅಂತೇಳಿ. ಇದು ಕೇವಲ ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಮಳೆಗಾಲದಲ್ಲಿ ಫ್ಲಡ್ ಆಗಿ ಹರಿತಾ ಇರ್ತದೆ. ಆಮೇಲೆ ಸೆಪ್ಟೆಂಬರ್ ಬಂದ್ರೆ ನೀರು ಕಡಿಮೆ ಆಗ್ತದೆ, ಅಕ್ಟೋಬರ್, ನವೆಂಬರ್ ನಂತರ ತೀರಾ ಕಡಿಮೆ ಆಗ್ತದೆ, ಜನವರಿ ನಂತರ ಅತ್ಯಂತ ಕಡಿಮೆ ಆಗ್ತದೆ, ಏಪ್ರಿಲ್, ಮೇದಲ್ಲಿ ಬತ್ತಿ ಹೋಗುವ ಸಂದರ್ಭ. ಬೇಡ್ತಿ ಅಂತೂ ಬಹಳಷ್ಟು ಸಲ ಬರ್ತಿರ್ತದೆ, ಶಾಲ್ಮಲಾದಲ್ಲಿ ಸ್ವಲ್ಪ ನೀರು ಇರ್ತದೆ, ಪಟ್ಟಣ ಹೊಳೆದಲ್ಲಿ ಕೂಡ ಸ್ವಲ್ಪ ನೀರು ಇರ್ತದೆ. ಹೀಗಾಗಿ ಹೆಚ್ಚುವರಿ ನೀರು ಇದೆ ಅಂತ ಹೇಳುವ ಕಲ್ಪನೆ ಅದು ಬಹಳ ತಪ್ಪು ಲೆಕ್ಕಾಚಾರದಿಂದ ಕೂಡಿದ್ದು ಅಂತ. ಅವರು ಯಾಕೆ ತಪ್ಪು ಲೆಕ್ಕಾಚಾರ ಬಂದಿರಬಹುದು ಅಂತಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಬೀಳುವ ಸರಾಸರಿ ವಾರ್ಷಿಕ ನೀರಿನ ಪ್ರಮಾಣವನ್ನು ಲೆಕ್ಕ ಹಾಕೊಂಡು ಮಾಡಿದ ಲೆಕ್ಕಾಚಾರ ಅಲ್ಲ, ನೆಲಕ್ಕೆ ಬಂದು ಇಲ್ಲಿಯ ಮಟ್ಟಕ್ಕೆ ಬಂದು ನಿಜಕ್ಕೂ ನದಿಯ ನೀರನ್ನು ಅಳತೆ ಮಾಡಿದ್ದಲ್ಲ. ಇದು ಮೊದಲನೇದು. ಎರಡನೇದು ನೋಡಿ, ಇಷ್ಟು ಯೋಜನೆಗಳನ್ನು ಈ ಅಣೆಕಟ್ಟು, ಕಾಲುವೆಗಳಾಗಬೇಕು, ಸುರಂಗಗಳಾಗಬೇಕು, ಪೈಪ್ಲೈನ್ಗಳಾಗಬೇಕು, ಅದನ್ನು ನಿರ್ವಹಿಸಲಿಕ್ಕೆ ದೊಡ್ಡ ದೊಡ್ಡ ಪಂಪ್ ಹೌಸ್ಗಳಾಗಬೇಕು. ಯಾಕೆಂದ್ರೆ ಶಾಲ್ಮಲಾ ಏನು ರಿಸರ್ವಾಯರ್ ಆಗುತ್ತೆ, ಜಲಾಶಯ ಆಗುತ್ತೆ ಸಹಸ್ರಲಿಂಗದಲ್ಲಿ, 2ನೇ ಅಣೆಕಟ್ಟಲ್ಲಿ, ಅದಕ್ಕಿಂತ ಎತ್ತರಕ್ಕೆ ನೀರನ್ನು ಒಯ್ಯಬೇಕು, ನೀವು ಆ ಕಡೆ ಪೂರ್ವಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಆಗ ಪಂಪ್ ಮಾಡಬೇಕು. ಹೀಗಾಗಿ ತುಂಬಾ ವಿದ್ಯುತ್ ಖರ್ಚಾಗುತ್ತೆ. ಪಂಪ್ ಹೌಸ್ಗಳಾಗಬೇಕು, ಅದಕ್ಕೆ ಸರ್ವಿಸ್ ರಸ್ತೆಗಳಾಗಬೇಕು, ಅದಕ್ಕೆ ಕರೆಂಟ್ ಪೈಪ್ಲೈನ್ಗಳಾಗಬೇಕು, ಆ ವರ್ಕರ್ಸ್ ಕಾಲೋನಿ ಆಗಬೇಕು. ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಈ ಯೋಜನೆ ತುಂಬಾ ದೊಡ್ಡ ವ್ಯಾಪ್ತಿಯದಾಗುತ್ತೆ. ನೋಡ್ಲಿಕ್ಕೆ ಇದು ಚಿಕ್ಕದ ಒಂದು ಯೋಜನೆ ಅಂತ ಹೇಳಿದ್ರು ಕೂಡ ಅಂತಿಮವಾಗಿ ನಿರ್ವಹಿಸುವಾಗ, ಈ ಯೋಜನೆ ಅನುಷ್ಠಾನ ಆಗುವಾಗ ಇದು ಬಹಳ ದೊಡ್ಡ ಯೋಜನೆ ಆಗ್ತದೆ. ಬಹಳಷ್ಟು ಕಾಡು ನಾಶ ಆಗ್ತದೆ, ಬಹಳಷ್ಟು ಈ ಪ್ರದೇಶದ ತೋಟ ಗದ್ದೆಗಳ ನಾಶ ಆಗುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂತಂದ್ರೆ, ಮೊದಲನೇದು ಇಷ್ಟು ಈ ವ್ಯಾಪ್ತಿಯ ನೇರವಾಗಿ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ಜನರ ಸಂಕಷ್ಟಕ್ಕೀಡಾಗುತ್ತೆ. ಅದು ನಮಗೆ ಬಹಳ ಸ್ಪಷ್ಟ ಆಗ್ತದೆ, ಯಾರಿಗೆ ಜಮೀನು ನಷ್ಟ ಆಗ್ತದೆ, ಯಾರು ಪುನರ್ವಸತಿ ಆಗ್ಬೋದು, ಅದು ನೇರವಾಗಿ ಅವರಿಗೆ ಸಂಕಷ್ಟ. ಎರಡನೇದು, ಈಗಾಗಲೇ ಈ ಕಾಡಿನ ಪ್ರದೇಶಗಳು ಛಿದ್ರ ಆಗ್ತಾ ಇರೋದ್ರಿಂದ ಈಗಾಗಲೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ರೈತರಿಗೂ ಕೂಡ ಈ ಕಾಡು ಪ್ರಾಣಿಗಳ ಹಾವಳಿ ಮಿತಿ ಮೀರಿದೆ ಅಷ್ಟೇ. ಯಾಕೆಂದ್ರೆ ಕಾಡಿನಲ್ಲಿ ಆವಾಸ ಸ್ಥಾನ ಕಡಿಮೆ ಆದಾಗೆ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ತೋಟಕ್ಕೆ ಬರಬೇಕು. ಇದು ಬಹಳ ಗಂಭೀರ ಸಮಸ್ಯೆ ಈಗ ರೈತರಿಗೆ, ಇದು ಇನ್ನಷ್ಟು ಹೆಚ್ಚಾಗ್ತದೆ. ಮೂರನೇದು, ಈಗಾಗಲೇ ನಮಗೆ ಭೂ ಕುಸಿತದ ಸಮಸ್ಯೆ ಎಷ್ಟೆಲ್ಲ ಕಾಣ್ತಾ ಇದೆ. ನಾವು ಯಲ್ಲಾಪುರದ ಕಳಚೆ ಪ್ರದೇಶ ನೋಡಿದ್ದೇವೆ, ನಮ್ಮ ಸಿರ್ಸಿದೆ ವಾನಳ್ಳಿ ಭಾಗದಲ್ಲಿ ನೋಡಿದ್ದೇವೆ, ಸಿದ್ದಾಪುರ ತಾಲೂಕಿನಲ್ಲಿ ನೋಡಿದ್ದೇವೆ. ಮಳೆಗಾಲದಲ್ಲಿ ನಮಗೆ ಜೂನ್, ಜುಲೈದಲ್ಲಿ ಭೂ ಕುಸಿತದ ಸಮಸ್ಯೆ ಮೊದಲಿರಲಿಲ್ಲ. ಇದು ಕೇವಲ ಕಳೆದ 10-12 ವರ್ಷದ. ಈ ತರ ನಾವು ಕಾಡನ್ನ ಕಳೆದು ಆಳವಾಗಿ ಕಾಲುವೆಗಳನ್ನ ಮಾಡೋದು. ಕಾಲುವೆ ಅಂತಂದ್ರೆ ಇದು ಸಣ್ಣ ಕಾಲುವೆ ಅಲ್ಲ, ಇದು ಕನಿಷ್ಠ ಒಂದು 20 ಮೀಟರ್ ಅಗಲ ಇರುವಂತ ದೊಡ್ಡದು ಕಾಲುವೆ, ನೀರಾವರಿ ಕಾಲುವೆ ಇದು. ಆಮೇಲೆ ಸುರಂಗ, ಇವೆಲ್ಲ ಮಾಡೋದ್ರಿಂದ ಭೂಕುಸಿತದ ಸಾಧ್ಯತೆ ಹೆಚ್ಚಾಗ್ತದೆ. ಮತ್ತೆ ಇಷ್ಟು ಆಳವಾದ ಕಾಲುವೆ, ಸುರಂಗ ತೋಡೋದ್ರಿಂದ ಈ ಪ್ರದೇಶದಲ್ಲಿ ಅಂತರ್ಜಲ ಕುಸಿದು ಈಗಾಗಲೇ ನಮ್ಮ ಅನೇಕ ಪ್ರದೇಶಗಳಲ್ಲಿ ಬೇಸಿಗೆಯಲ್ಲಿ ಕುಡಿಲಿಕ್ಕೆ ನೀರಿರೋದಿಲ್ಲ, ತೋಟಗಳಿಗೆ ನೀರಿರೋದಿಲ್ಲ.
ಹೀಗಾಗಿ ಈಗಲೇ ಅಂತರ್ಜಲ ಸಮಸ್ಯೆ ಇರುವಾಗ ಈ ಥರ ಕಾಮಗಾರಿಗಳಿಂದ ಅಂತರ್ಜಲ ಕುಸಿದು ನಮ್ಮ ಇಡೀ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಅಂದರೆ ಸಿದ್ದಾಪುರ ಅಂತ ನಾನು ಹೇಳೋದು ಅಘನಾಶಿನಿ ಯೋಜನೆ ಬಂದರೆ, ಬೇಡ್ತಿ ಯೋಜನೆಯಿಂದಾಗಿ ಸಿರ್ಸಿ ಮತ್ತು ಯಲ್ಲಾಪುರ ತಾಲೂಕುಗಳಲ್ಲಿ ಅಂತರ್ಜಲ ಕುಸಿದು ನೀರಿನ ಸಮಸ್ಯೆ ಇನ್ನೂ ಗಂಭೀರ ಆಗ್ತದೆ. ಇನ್ನೊಂದು ಬಹಳ ಪ್ರಮುಖ ಸಮಸ್ಯೆ ಇದೆ. ಈ ಬಹಳಷ್ಟು ಸಲ ನಮ್ಮ ಚರ್ಚೆಗಳಲ್ಲಿ ಬರ್ತದೆ ಸಾರ್ವಜನಿಕವಾಗಿ, ಏನಂದ್ರೆ ನದಿಯಲ್ಲಿ ವ್ಯರ್ಥವಾಗಿ ಹರಿಯುವ ನೀರು ಅಂತ ಹೇಳಿ ಸಮುದ್ರಕ್ಕೆ ಸೇರ್ತದೆ ಅಂತ ಹೇಳಿ. ಇದು ಬಹಳ ತಪ್ಪು ಕಲ್ಪನೆ. ಸಮುದ್ರದಲ್ಲಿ ನದಿಗಳಲ್ಲಿ ಕನಿಷ್ಠ ನೀರಿನ ಹರಿವಿಲ್ಲದೆ ಹೋದ್ರೆ ಆ ಪ್ರದೇಶದ ಜಲಾನಯನದಲ್ಲಿ ನೀರು ಇಂಗಿ ಅಂತರ್ಜಲ ಮರುಪೂರಣವೇ ಆಗೋದಿಲ್ಲ. ಹೀಗಾಗಿ ಅಂತರ್ಜಲ ಬತ್ತುತ್ತೆ, ಮೊದಲನೇದು. ಎರಡನೇದು, ಆ ನದಿಯ ನೀರನ್ನ ಕನಿಷ್ಠ ಆಗೋದಕ್ಕೆ ಇಕಲಾಜಿಕಲ್ ಫ್ಲೋ ಅಂತ ಹೇಳ್ತಾರೆ. ಒಂದು ಕನಿಷ್ಠ ಮಟ್ಟದ ನೀರಾದ್ರೂ ನದಿಯಲ್ಲಿ ಹರಿತಾ ಇರಬೇಕು. ಇಲ್ಲದೆ ಹೋದ್ರೆ ಕಾಡು ಪ್ರಾಣಿಗಳು, ಅಲ್ಲಿಯ ಅದನ್ನ ಅವಲಂಬಿಸಿರುವ ಅನೇಕ ಏನು ಜೀವವಿದ್ಯೆ ಅಂತ ಹೇಳುತ್ತೆ, ಅವೆಲ್ಲ ನಾಶ ಆಗುತ್ತೆ. ಅಷ್ಟೇ ಪ್ರಮುಖವಾಗಿ ಕರಾವಳಿಗೆ ಏನು ನೀರು ಹರಿದು ಹೋಗ್ಬೇಕು ನದಿಯಲ್ಲಿ, ಅದು ಪೂರ್ತಿ ಬತ್ತೋಗುತ್ತೆ. ಈಗ ನಾವು ಬೇಡ್ತಿ ನದಿಯನ್ನು ತಗೊಂಡ್ರೆ ಇಡೀ ಅಂಕೋಲಾ ತಾಲೂಕು ಅವಲಂಬಿಸಿರೋದು ನಮ್ಮ ಬೇಡ್ತಿ ನೀರನ್ನು. ಅದೇ ರೀತಿ ಇಡೀ ಕುಮಟಾ ತಾಲೂಕು ಅವಲಂಬಿಸಿರೋದು ಅಘನಾಶಿನಿ ನೀರನ್ನು. ಈ ನದಿ ಹೋಗುವಾಗ ಏನ್ ಮಾಡುತ್ತೆ ಅಂದ್ರೆ ನೀರನ್ನ ತಗೊಂಡೋಗಿ ನಮ್ಮ ಕರಾವಳಿ ಪ್ರದೇಶದ ಅಂತರ್ಜಲವನ್ನ ಮರುಪೂರ್ಣ ಮಾಡ್ತದೆ, ಅಲ್ಲಿಯ ಬಾವಿಗಳಿಗೆ ನೀರು ಉಣಿಸ್ತದೆ, ಒಂದನೇದು. ಅಲ್ಲಿಯ ಕೃಷಿಗೆ ನೀರು ಉಣಿಸ್ತದೆ, ಇನ್ನೊಂದು. ಮೂರನೇದಾಗಿ ಬಹಳ ಮುಖ್ಯ ಏನು ಅಂತಂದ್ರೆ, ಇಲ್ಲಿಯ ನೀರು ಪೋಷಕಾಂಶಗಳು ಹೋಗಿ ಅಲ್ಲಿಯ ಏನು ಒಂದು ಹಿನ್ನೀರು ಇರುತ್ತಲ್ವ, ಅಲ್ಲಿರುವ ಆ ಹಿನ್ನೀರೇ ನಮ್ಮ ಕರಾವಳಿಯ ನದಿ ಮುಖಶ ಭೂಮಿ ಅಂತ ಹೇಳ್ತಾರೆ. ಏನು ಸಮುದ್ರಕ್ಕೆ ಸೇರುವ ಒಂದು ಅಳಿವೆಗಳು ಅಂತ ಹೇಳ್ತಾರೆ. ನದಿ ಸಮುದ್ರಕ್ಕೆ ಸೇರುವ ಪ್ರದೇಶ, ವಿಸ್ತಾರವಾದ ಅಳಿವೆ ಪ್ರದೇಶ ಇದೆ ಅಂಕೋಲಾ ತಾಲೂಕಿನಲ್ಲಿ. ಅದೇ ರೀತಿ ಕುಮಟಾ ತಾಲೂಕಿನಲ್ಲಿದೆ ಅಘನಾಶಿನಿಯ ಅಳಿವೆ ಪ್ರದೇಶ. ಆ ಅಳಿವೆ ಪ್ರದೇಶವೇ ಎಲ್ಲ ನಮ್ಮ ಜಲಚರಗಳ ಪುನರುಜ್ಜೀವನ ಆಗುವಂಥದ್ದು ಆವಾಸ ಸ್ಥಾನ. ಅಲ್ಲಿ ಈ ನೀರು ಹೋಗಿ ಪೋಷಕಾಂಶಗಳು ಹೋದ್ರೆ ಮಾತ್ರ ಮೀನು ವಂಶಾಭಿವೃದ್ಧಿ ಆಗುತ್ತೆ. ಇದೇನಾದ್ರೂ ನೀರಿನ ಪ್ರಮಾಣ ಕಡಿಮೆ ಆದ್ರೆ ನಮ್ಮ ಕುಮಟಾ ತಾಲೂಕು ಇರ್ಬೋದು ಅಥವಾ ಅಂಕೋಲಾ ತಾಲೂಕು ಇರ್ಬೋದು, ಅಲ್ಲಿ ಈ ಅಳಿವೆಗಳಲ್ಲಿ ಮೀನುಗಳ ಉತ್ಪಾದನೆ ಕಡಿಮೆ ಆಗಿ ಇಡೀ ಮೀನುಗಾರಿಕೆ, ಕರಾವಳಿಯ ಮೀನುಗಾರಿಕೆಗೆ ಇದು ಭಂಗ ಬರ್ತದೆ. ಅಂದ್ರೆ ಕೃಷಿಗೆ ನೀರಿಲ್ಲಾಗಿ ಕೃಷಿಕರಿಗೆ ಸಂಕಷ್ಟಕ್ಕೊಳಗಾಗ್ತಾರೆ. ಈಗಾಗಲೇ ಕರಾವಳಿಯಲ್ಲಿ ಮತ್ಸ್ಯಕ್ಷಾಮ ಅಂತ ಹೇಳೋ ಶಬ್ದ ಬಂದಿದೆ. ಕಳೆದ 10 ವರ್ಷದಿಂದ ನಮ್ಮ ಉತ್ತರ ಕನ್ನಡವೂ ಸೇರಿ ಅನೇಕ ಕಡೆ ಏನು ಕನಿಷ್ಠ ಪ್ರಮಾಣದ ಮೀನು ಕೂಡ ಮೀನುಗಾರರಿಗೆ ಸಿಗ್ತಾ ಇಲ್ಲ. ಹಾಗೆ ಮೀನುಗಾರರು ಕೂಡ ಮತ್ಸ್ಯಕ್ಷಾಮದಿಂದ ಸಂಕಷ್ಟ ಒಳಗಾಗ್ತಾರೆ. ಹೀಗಾಗಿ ನದಿ ಘಟ್ಟದ ಮೇಲ್ಗಡೆ ಪ್ರದೇಶದ ರೈತರು, ಇಲ್ಲಿಯ ವನವಾಸಿಗರು, ಇಲ್ಲಿಯ ಹಳ್ಳಿಗರು, ಘಟ್ಟದ ಕೆಳಗಿನ ಅಂದ್ರೆ ಕರಾವಳಿ ಪ್ರದೇಶದ ಮೀನುಗಾರರು, ಕೃಷಿಕರು, ಅವರು ಕೂಡ ಸಂಕಷ್ಟಕ್ಕೊಳಗಾಗ್ತಾರೆ. ಇನ್ನು ಪಟ್ಟಣಗಳು ನೋಡಿ, ನಮ್ಮ ಯಲ್ಲಾಪುರ ಪಟ್ಟಣ ತಗೊಳ್ಳಿ, ಅಥವಾ ಸಿರ್ಸಿ ಪಟ್ಟಣ ತಗೊಳ್ಳಿ, ಅಥವಾ ಸಿದ್ದಾಪುರ ತಗೊಳ್ಳಿ, ಈ ಪಟ್ಟಣಕ್ಕೆ ನೀರು ಪೂರೈಸೋದು ಇದೇ ನದಿಯ ಉಪನದಿಗಳು. ಈಗ ನಾವು ನಮ್ಮ ಸಿರ್ಸಿ ನಗರವನ್ನೇ ತಗೊಂಡ್ರೆ, ಸಿರ್ಸಿ ನಗರಕ್ಕೆ 2 ಮುಖ್ಯವಾಗಿ ನೀರು ಪೂರೈಕೆ ಮಾಡುವ ಸ್ಥಳ ಇದೆ. ಒಂದು ನಮ್ಮ ಅಘನಾಶಿನಿ ಕಣಿವೆಯಿಂದ ಮಾರಿಗದ್ದೆ ಸ್ಥಳದಿಂದ ನೀರನ್ನು ನಾವು ನಗರಕ್ಕೆ ತಗೊಳ್ತೇವೆ. ಅದೇ ರೀತಿ ಇನ್ನೊಂದು ಕಡೆ ಶಾಲ್ಮಲಿಯ ಮೊದಲಿನ ರೂಪ, ಅದು ಹೆಸರು ಏನಂದ್ರೆ ಕೆಂಗ್ರೆ ಹೊಳೆಯಿಂದ ಸಿರ್ಸಿ ನಗರಕ್ಕೆ ನೀರು ಬರುತ್ತೆ. ಸಿರ್ಸಿ ನಗರಕ್ಕೆ ನೀರು ಪೂರೈಕೆ ಆಗೋದು ಕೂಡ ಸಮಸ್ಯೆ ಆಗುತ್ತೆ. ಈಗಾಗಲೇ ನಮಗೆ ಸಿರ್ಸಿ ನಗರಕ್ಕೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಇದೆ. ಹೀಗಾಗಿ ಒಟ್ಟು ನಮ್ಮ ಜಿಲ್ಲೆಯ ನೀರಿನ ಲಭ್ಯತೆ, ಅಂತರ್ಜಲದ ಲಭ್ಯತೆ, ಕೃಷಿ, ಮೀನುಗಾರಿಕೆ, ಅರಣ್ಯ ಛಿದ್ರೀಕರಣ, ಅದರಿಂದಾಗಿ ಕಾಡು ಪ್ರಾಣಿಗಳು ಹಾವಳಿ, ಮತ್ತೆ ಭೂಕುಸಿತ, ಇವೆಲ್ಲ ಕಾರಣಗಳಿಂದಾಗಿ ನದಿ ಜೋಡಣೆ ಆಶಯ ಒಳ್ಳೇದಿರ್ಬೋದು, ಕೇಂದ್ರ ಸರ್ಕಾರದ ಯೋಜನೆ ಆಶಯ ಒಳ್ಳೇದಿದ್ರು ಕೂಡ ಇದು ವಾಸ್ತವವಲ್ಲ. ಇದು ಪಶ್ಚಿಮ ಘಟ್ಟಕ್ಕೆ ಖಂಡಿತ ಆಗಿದು ಏನು ಸೂಕ್ತವೇ ಅಲ್ಲ ಹೇಳೋದನ್ನ ಅನೇಕ ತಜ್ಞರು ಅಧ್ಯಯನ ಮಾಡಿ ಈಗಾಗಲೇ ಅದನ್ನ ವರದಿಯನ್ನು ಮಂಡಿಸಿದ್ದಾರೆ. ಈಗಾಗಲೇ ಕಳೆದ ನವೆಂಬರ್ ತಿಂಗಳಲ್ಲಿ ಒಂದು ರಾಜ್ಯ ಮಟ್ಟದ ವೈಜ್ಞಾನಿಕ ಗೋಷ್ಠಿ ಕೂಡ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಶಿರ್ಸಿಯಲ್ಲಿ ಜರುಗಿತು. ಅಲ್ಲಿ ಬಂದ ಅನೇಕ ತಜ್ಞರು ಕೂಡ ಇದೇ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ವೈಜ್ಞಾನಿಕ ದೃಷ್ಟಿಯಿಂದ, ಪರಿಸರದ ಸಂರಕ್ಷಣೆ ದೃಷ್ಟಿಯಿಂದ, ಕೃಷಿಕರ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ ಎಲ್ಲವೂ ಕೂಡ ಈ ಯೋಜನೆ ಮಾರಕ. ಹೀಗಾಗಿ ಇದನ್ನು ಕೈ ಬಿಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.